ನನ್ನ ಮನೆಯವ್ರಿಗೆ ನಾನು ಏನೇ ಕೊಡ್ಸಿದ್ರೆ ಏನಾದ್ರೂ ಒಂದು ಆಗುತ್ತೆ, ಯಾಕೆ ಅಂತ ಗೊತ್ತಿಲ್ಲ. ಉದ್ಘಾಟನೆ ಇದೆ ಅಂತ ಬ್ಯಾನರ್ ಎಲ್ಲ ಮಾಡಿದ್ದಾರೆ. ಆ ಬ್ಯಾನರ್ಗೆ ನಂದೊಂದು ಫೋಟೋ ಹಾಕ್ಬಿಟ್ಟಿದ್ರೆ ಯೂಟ್ಯೂಬಲ್ಲಿ ಹೇಳ್ಬಿಡುವೆ ಎಲ್ಲ ಕಡೆ. ಇದು ಸ್ವಾಮಿ ವೀರಭದ್ರೇಶ್ವರ ಒಂದೇನಾ? ಹೋಗ್ಬೇಕಲ್ಲ, ಮನೆಗೆ ಕರೆದ್ರು ಹೋಗಲ್ಲ. ಅದು ಬರಲ್ಲ ಅಂತ ಹೆಂಗ್ ಗೊತ್ತಾಗುತ್ತೆ? ಅದೇನಾ ಸ್ವಾಮಿ ಆ ಕಡೆ ನಿಮ್ ಪಕ್ಕ ಇರೋದು? ಎಷ್ಟು ಬೇಕಾಗುತ್ತೆ ಮೇಕಪ್ ಎಲ್ಲ ಮಾಡ್ಕೊಳಕ್ಕೆ? ಇವ್ರು ನನ್ನ ಕಣ್ ಮುಂದೆನೆ ಕೂತ್ಕೊಂಡು ಮೇಕಪ್ ಎಲ್ಲ ಮಾಡಿ ರೆಡಿ ಆಗಿದ್ದಕ್ಕೆ ಪರವಾಗಿಲ್ಲ. ಅಕಸ್ಮಾತ್ ಬೇರೆ ಎಲ್ಲಾದ್ರೂ ರೆಡಿ ಆಗ್ಬಿಟ್ಟು ಮನೆಯೊಳಗೆ ಬಂದ್ಬಿಟ್ಟಿದ್ರೆ ನಾನು ನಿಜವಾಗ್ಲೂ ತಲೆ ಸುತ್ತ ಬಿದ್ದೋಗ್ತಿದ್ದೆ. ಕೂತ್ಕೋಬಾರ್ದು ಚಿಕ್ಕವ. ಇವರೇ ಅಡುಗೆ ಮಾಡೋದಂತೆ ನಮ್ಮ ಚಿಕ್ಕವ್ವ, ಸಾಂಬಾರಂತೆ. ಖಾರ ಆಗುತ್ತೆ, ಕುಂಡಿ ಎಲ್ಲ ಉರಿಯುತ್ತೆ ಚಿಕ್ಕವ. ಇವತ್ತು ನಾಳೆ ದೇವಸ್ಥಾನದ ಪೂಜೆ ಇರೋದ್ರಿಂದ ನಮ್ಮ ಮನೆ ಹತ್ರ ಶಾನಿಯಾನ ಹಾಕ್ತಾ ಇದ್ದಾರೆ. ಅಂದರೆ ಇಲ್ಲಿ ಊಟ ಕೊಡ್ತಾರೆ ಇವತ್ತು ಸಂಜೆ, ನಾಳೆ ಬೆಳಗ್ಗೆ, ನಾಳೆ ಮಧ್ಯಾಹ್ನದವರೆಗೂ. ಸಿಕ್ಕಾಪಟ್ಟೆ ಖುಷಿ ಆಗ್ತದೆ ಏನೋ ಒಂಥರ. ಯಾಕಂದರೆ ಒಂದು ದೇವಸ್ಥಾನ ಉದ್ಘಾಟನೆ ಅಂದರೆ ಅದಿನ್ನು 100 ವರ್ಷ ಹಾಗೇ ಇರುತ್ತೆ. ಪುನಃ ಎಲ್ಲ ಮಾಡೋಕ್ಕಾಗಲ್ಲ. ಸೊ ಇದೆಲ್ಲ ನೆನಪು ಉಳಿಯೋ ಅಂಥದ್ದು. ಎಲ್ಲರೂ ಓಡಾಡ್ಕೊಂಡು ಮಾಡ್ತಾ ಇದ್ದಾರಲ್ವ, ಏನೋ ಒಂಥರ ಖುಷಿ. ಈಗ ಹಬ್ಬ ಅಂದರೆ ಅವ್ರವ್ರ ಮನೇಲಿ ಅವ್ರವ್ರ ಹಬ್ಬ ಮಾಡ್ಕೊಳ್ತಾರೆ. ಒಬ್ರೊಬ್ರ ಮನೇಲಿ ಒಂದೊಂದು ಥರ ಊಟ ತಿಂಡಿಯ ಪೂಜೆ ಎಲ್ಲ. ಬಟ್ ಈಗ ಎಲ್ಲರೂ ಒಟ್ಟಿಗೆ ಸೇರಿ ಮಾಡಿರೋದ್ರಿಂದ ಒಂದೇ ಪೂಜೆ, ಒಂದೇ ಥರ ಎಲ್ಲರೂ ಮಾಡೋದು. ಎಲ್ಲರದ್ದು ಯೋಚನೆಗಳಾಗಲಿ ಒಂದೇ ಥರ ಇರುತ್ತೆ ಇವಾಗ. ಅದಕ್ಕೆ ಏನೋ ಒಂಥರ ಖುಷಿ ಆಗ್ತದೆ. ಶಾಮಿಯಾನೆಲ್ಲ ರೆಡಿಯಾಗಿದೆ. ನಮ್ಮನೆ ಹತ್ರ ಊಟ ಕೊಡ್ತಾರೆ. ದೇವಸ್ಥಾನದ ಮುಂದೆ ಪೂಜೆಗಳು ಇಟ್ಕೊಂಡಿರ್ತಾರೆ. ಮತ್ತು ಹೋಮ ಎಲ್ಲ ಇರುತ್ತೆ, ಮತ್ತು ಕಳಸ ಹೊತ್ಕೊಂಬರೋದೆಲ್ಲ ಇರುತ್ತೆ. ಏನು ಹಳ್ಳಿಗಳಲ್ಲಿ ಮನೆ ಮುಂದೆ ಶಾಮಿಯಾನ ಬಿತ್ತು ಅಂದರೆ ಅದ್ರ ಕಳೆನೇ ಬೇರೆ ಇರುತ್ತೆ, ಖುಷಿನೇ ಬೇರೆ ಇರುತ್ತೆ. ನಮ್ಮಪ್ಪ ಹೇಳಿದಾಗ ಅಡುಗೆಗಳಿಗೆ ಮತ್ತು ಪೂಜೆಗೆಲ್ಲ ಸಾಮಾನೆಲ್ಲ ಇಳಿಸ್ತಾ ಇದ್ದಾರೆ. ಎಲ್ಲ ರೆಡಿ ಮಾಡ್ಕೊತಿದ್ದಾರೆ. ಈಗ ಹೋದ ವಾರ ಅಷ್ಟೇ ನಮ್ಮನೆ ಫಂಕ್ಷನ್ ಮುಗಿಯುತ್ತೆ. ಇವಾಗ ಈ ವಿಡಿಯೋ ಬರೋದು ಮಾತ್ರ 1 ತಿಂಗಳು ಇದಾಗಿ 1 ತಿಂಗಳು ಆಗಿರುತ್ತೆ. ಇವಾಗ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. 3 ಟೈಮ್ ಊಟ. ಇವತ್ತು ರಾತ್ರಿಯಿಂದ ಸ್ಟಾರ್ಟ್ ಮಾಡಿದ್ರೆ ನಾಳೆ ಮಧ್ಯಾಹ್ನವರೆಗೂ ಊಟ ತಿಂಡಿ ಎಲ್ಲ ಇರುತ್ತೆ. ಅಕ್ಕ ಇವತ್ತರೆಗೂ ಮಕ್ಳಿಗೆ ರಜೆ ಐತೆ ಅಂತ ಹೇಳ್ಬಿಟ್ಟು ಈಗ 15 ಇಲ್ಲೇ ಇಲ್ಲ. ನೆನ್ನೇನೋ ಕೆಲಸ ಅರ್ಜೆಂಟ್ ಅಂತ ಹೋದ್ಲಿ, ಇವತ್ತು ಬರೋಕ್ಕಾಗದೆ ಬರ್ತೀನಿ ಇಲ್ಲ ಅಂದಿದ್ದಾರೆ. ನೋಡ್ಬೇಕು. ನೀನೇನ್ ಮಾಡ್ತಿದ್ದೆ? ಅವಳೆ ಫ್ರೈ ಮಾಡ್ತಿದ್ದ. ಹಂಗೆ ಕೂತ್ಕೋಬಾರ್ದು ಚಿಕ್ಕವ. ಶಿವ ನೋಡಿ, ಅಡುಗೆ ಮಾಡೋಕ್ಕೆ ಪಾತ್ರೆ ಎಲ್ಲ ತಂದು ಇಟ್ಕೊಂಡ್ರೆ ಇಲ್ಲಿ ನಮ್ಮನೆ ಮಕ್ಕಳು ಆಟ ಆಡ್ತಾ ಇದ್ದಾರೆ. ಇವರೇ ಅಡುಗೆ ಮಾಡೋದಂತೆ ನಮ್ಮ ಚಿಕ್ಕವ್ವ, ಸಾಂಬಾರಂತೆ. ಒಳ್ಳೆ ಸಾಂಬಾರು ಮಾಡಿ ಮುಚ್ಚಿದ್ದೀನಿ ಅಂತ ಹೇಳ್ಬಿಟ್ಟು ನನ್ನ ಮಗಳು ಮಾಡ್ತಾ ಇದ್ದೆ. ಏಟಾಗುತ್ತೆ ಮಗಳು ಮನೇನಿ? ಖಾರ ಆಗುತ್ತೆ, ಕುಂಡಿ ಎಲ್ಲ ಉರಿಯುತ್ತೆ ಚಿಕ್ಕವ. ಏನೇನು ಹಾಕ್ಬೇಕು? ಮೈದಾ ಪೌಡರ್. ಚಿಕ್ಕವನೇ ಮೈದಾ ಈಗ ಕಲ್ಸೋದು. ದಿನ ಹಿಂಗೆ ಶಾಮಿಯಾನ ಹಾಕ್ಬೇಕಲ್ವ ಚಿಕ್ಕವ? ತಣ್ಣಗಾಗುತ್ತೆ. ಏನು ಆ ಕಡೆ ಅಡುಗೆ ಮಾಡೋಕ್ಕೆ ಅನ್ಸುತ್ತೆ, ಈ ಕಡೆ ಊಟ. ಇಲ್ಲಿ ಎಲ್ಲ ಪೂಜೆ ಸಾಮಗ್ರಿಗಳನ್ನ ಇಟ್ಟಿದ್ದಾರೆ. ಅಂದ್ರೆ ಅವಾಗಿನ ಶಾಮಿಯಾನ, ಹಳೆ ಶಾಮಿಯಾನ ಅಂತಲ್ಲ, ಆಗಿನ ಶಾಮಿಯಾನಗಳೇ. ಇಲ್ಲಿ ಊಟಕ್ಕೆ ಎಲ್ಲ ರೆಡಿ ಆಗಿದೆ. ಎಷ್ಟು ಜನ ಬರ್ತಾರೋ ಗೊತ್ತಿಲ್ಲ. ನಮ್ಮೂರು ಈಗ ದೇವಸ್ಥಾನದ್ದು ಉದ್ಘಾಟನೆ ಇದೆ ಅಂತ ಬ್ಯಾನರ್ ಎಲ್ಲ ಮಾಡಿದ್ದಾರೆ. ಆ ಬ್ಯಾನರ್ಗೆ ನಂದೊಂದು ಫೋಟೋ ಹಾಕ್ಬಿಟ್ಟಿದ್ರೆ ಯೂಟ್ಯೂಬಲ್ಲೆಲ್ಲ ಹೇಳ್ಬಿಡುವೆ ಎಲ್ಲ ಕಡೆ. ನನ್ನ ಮಗಳು ಅವತಾರ ನೋಡಿ, ನನ್ನ ಮಗಳು ಸರ ನೋಡಿ. ಅವಳಿಗೆ ಮೊನ್ನೆ ಯಾವುದೋ ಒಂದು ಚಾಕ್ಲೇಟ್ ಸಿಕ್ಬಿಟ್ಟಿದೆ. ಇದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದ್ರೊಳಗೆ ಚಾಕ್ಲೇಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಪರ್ಸ್ ನೋಡ್ಬಿಟ್ಟು ತಗೊಂಡು ಕೈ ಬಿಡ್ತಾ ಇಲ್ಲ. ರಾತ್ರಿ ಮಲಗ್ದಾಗ್ಲೂ ಹಿಂಗೆ ಇರುತ್ತೆ, ಬೆಳಿಗ್ಗೆ ಎದ್ದಾಗ್ಲೂ ಹಿಂಗೆ ಇರುತ್ತೆ. ತೋರಿಸಿ ಮಗಳು. ಈ ಮುಂದೆ ತಿರುಗಿಸಿ ಉಲ್ಟಾಗಿದೆ. ಇದರೊಳಗೆ ಏನೇನಿದೆ ಮಗಳು? ಒಂದು ಲಿಪ್ಸ್ಟಿಕ್ ಇದೆ, ಸ್ಟಿಕ್ಕರ್ ಇದೆ. ತುಂಬಿಟ್ಕೊ. ಬಿಡ್ತಾ ಇಲ್ಲ. 4 ದಿನ ಆಯ್ತು ಹಿಂಗೆ ಹಾಕೊಂಡು ಕೂತ್ಕೆಗೆ. ಓಕೆನಾ? ಛೇ, ಮಳೆ ಬರ್ತಾ ಇದೆ. ಶಾಮಿಯಾನ ಇಲ್ಲ ಇನ್ನೆಂದು ಅಲ್ಲಿಂದ ನೀರು ಸೋರಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ಮನೆ ಮಕ್ಕಳ ಮೇಲೆ ಎಲ್ಲ ಗಲಾಟೆ ಮಾಡ್ತಿದ್ರು. ಇದು ಹೊಸ ಈಗ ಬಂದಿರೋದ ಹೊಸದ? ಇದು ಹೊಸದಾಗಿ ತಂದಿರೋಂಥ ಬಸವಣ್ಣ ಮತ್ತು ಅಲ್ಲಿಂಗ. ಇದನ್ನೀಗ ಹೊಳೆ ಹತ್ರ ತಗೊಂಡೋಗಿ ಅಲ್ಲಿ ಪೂಜೆ ಎಲ್ಲ ಮಾಡಿ ಕಳಸ ಊರಿ ಅಲ್ಲಿಂದ 101 ಕಳಸ ಹೊತ್ಕೊಂಡು ಬರ್ತಾರೆ.
ದೇವ್ರನ್ನ ನೀಟಾಗಿ ಕವರ್ ಮಾಡಿಕೊಂಡು ಮತ್ತು ದೇವಸ್ಥಾನಕ್ಕೆ ಏನು ಕಳಸ ಹಾಕ್ತಾರೆ ಅದು ಎಲ್ಲನೂ ತಗೊಂಡು ಹೋಗ್ತಾ ಇದ್ದಾರೆ ಹೊಳೆ ಹತ್ರಕ್ಕೆ. ಹಾಗೆ ಇಲ್ಲಿ ದೇವಸ್ಥಾನದ ಮುಂದೆ ಎಲ್ಲನೂ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನೋಡೋಣ ಫೈನಲಿ ಯಾವ ಥರ ರೆಡಿ ಮಾಡ್ತಾರೆ, ಹೇಗೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಇಲ್ಲಿ ಕೆಲವರು ಗಣ್ಯ ವ್ಯಕ್ತಿಗಳಿಗೆ ಸನ್ಮಾನ ಮಾಡೋಕ್ಕೆ ಅಂತ ಹೇಳಿ ಇಟ್ಕೊಂಡಿದ್ದಾರೆ. ಇಲ್ಲಿ ನಮ್ಮಮ್ಮ ದೊಡ್ಡಮ್ಮ ಎಲ್ಲ ಹೊಳೆ ಹತ್ರ ಹೋಗ್ತಾ ಇದ್ದಾರೆ. ಅಲ್ಲಿ ಪೂಜೆ ಎಲ್ಲ ಮಾಡಿ ಕಳಸ ಎಲ್ಲ ಹೊತ್ಕೊಂಡ್ ಬರ್ಬೇಕಲ್ಲ, ಹಾಗಾಗಿ ನಮ್ಮ ಊರಿನ ಎಲ್ಲ ಹೆಂಗಸರು ಮತ್ತೆ ಕಳಸವ್ರ ಅಂತ ಹೆಣ್ಮಕ್ಳು ಎಲ್ಲ ಹೋಗ್ತಾ ಇದ್ದಾರೆ. ಕೇಳಂಗಿಲ್ಲ, ಒಂದು ಮ್ಯೂಸಿಕ್ ಬರಾಗಿಲ್ಲ ಟಿವಿಲಿ. ಪೂಜೆ ಅಲಂಕಾರ ಎಲ್ಲ ಹೇಗೆ ಮಾಡಿದ್ದಾರೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ. ಚೆನ್ನಾಗಿ ಮಾಡಿದ್ದಾರೆ, ಸ್ಟೇಜ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಮನೆಗೆ ಬಂದಿರೋದು ಪುಣ್ಯ ವೀರಭದ್ರ ಹೋಗೋದು ಪುಣ್ಯ ಮನೆಗೆ ಇಲ್ಲಿ ಹೋಗ್ಬೇಕಲ್ಲ, ಕೆಲವ್ರ ಮನೆಗೆ ಕರೆದ್ರು ಹೋಗಲ್ಲ. ಹೌದಾ? ನೀವಾ? ಅದು ನೀವು ಬರುವಾಗ ತಗೋ ಬಂದಿರೋದ? ಅದು ಬರಲ್ಲ ಅಂತ ಹೆಂಗ್ ಗೊತ್ತಾಗುತ್ತೆ? ಅದು ಬರಲ್ಲ ಅಂತ ಮನೆಗೆ ಏನು ನಾವು ಭಗವಂತ ಹೋಗ್ಬೇಕು ಅಂತೆಲ್ಲ ಬರ್ಬಿಟ್ಟಿರ್ತಾನೆ. ಇದು ಸ್ವಾಮಿ ವೀರಭದ್ರೇಶ್ವರ. ವೀರಭದ್ರೇಶ್ವರ ಒಂದೇನಾ? ವೀರಭದ್ರ ಶಿವ ಕೋಪದಿಂದ ಪ್ರತ್ಯಕ್ಷ ಆಗಿರೋದು. ಅದೇನಾ ಸ್ವಾಮಿ ಆ ಕಡೆ ಇದು ನಿಮ್ ಪಕ್ಕ ಇರೋದು ವೀರಭದ್ರೇಶ್ವರ? ಎಷ್ಟು ಬೇಕಾಗುತ್ತೆ ಮೇಕಪ್ ಎಲ್ಲ ಮಾಡ್ಕೊಳಕ್ಕೆ? 1 ಗಂಟೆ ಬೇಕಾ? ನೋಡಿ ಎಷ್ಟು ಒಡವೆ ಮೇಕಪ್ ಕಾಸ್ಟ್ಯೂಮ್ ಹಾಕೊಬೇಕಾಗ್ತದೆ. ನಾವು ಅರ್ಜೆಂಟಿಗೆ ಫಂಕ್ಷನ್ಗಳಿಗೆ ಹೊರಡಕ್ಕೆ ಹಿಂದೆ ಮುಂದೆ ನೋಡ್ತೀವಲ್ಲ, ಲೇಟ್ ಮಾಡ್ತೀವಲ್ಲ. ಇನ್ನೂ ಒಡವೆ ಹಾಕ್ಬೇಕಾ? ತುಂಬ ನೀಟಾಗಿ ಮೇಕಪ್ ಮಾಡಿಕೊಂಡ್ರು. ಚಿಕ್ಕ ಮಿರರ್ ಇದ್ರೂ ತುಂಬ ನೀಟಾಗಿ ಮೇಕಪ್ ಮಾಡಿಕೊಂಡ್ರು. ಮತ್ತು ಅವ್ರದ್ದೆಲ್ಲ ಫುಲ್ ಕಂಪ್ಲೀಟ್ ಆದಮೇಲೆ ನೋಡೋಕ್ಕೆ ಸ್ವಲ್ಪ ಭಯ ಆಗುತ್ತೆ. ಅದರಲ್ಲದೆ ಗೆಜ್ಜೆ ಹಾಕ್ಕೊಂಡು ಮನೆಗೆ ಓಡಾಡಿದ್ರು. ನನಗೆ ಜೀವ ಡಗ 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 ಅಂತ ಇತ್ತು. ಇವರು ನನ್ನ ಕಣ್ಣು ಮುಂದೆನೇ ಕೂತ್ಕೊಂಡು ಮೇಕಪ್ ಎಲ್ಲ ಮಾಡಿ ರೆಡಿ ಆಗಿದ್ದಕ್ಕೆ ಪರವಾಗಿಲ್ಲ. ಅಕಸ್ಮಾತ್ ಬೇರೆ ಎಲ್ಲಾದರೂ ರೆಡಿ ಆಗಿಬಿಟ್ಟು ಮನೆಯೊಳಗೆ ಬಂದುಬಿಟ್ಟಿದ್ರೆ ನಾನು ನಿಜವಾಗ್ಲೂ ತಲೆ ಸುತ್ತ ಬಿದ್ದೋಗ್ತಿದ್ದೆ. ಮಕ್ಕಳು ಮರಿ ನೋಡಿದರೆ ಕಿರ್ಚಾಡೋರು. ಏನೋ ಹತ್ರದಿಂದ ನೋಡಿದರೆ ತುಂಬ ಭಯಂಕರ ಅನಿಸುತ್ತೆ, ತುಂಬಾ ಭಯ ಆಗುತ್ತೆ. ಅವರೆಲ್ಲ ರೆಡಿ ಆಗುವಾಗ ಕೂತ್ಕೊಂಡು ನೀಟಾಗಿ ಮಾತಾಡ್ಕೊಂಡು ನೋಡ್ತಾ ಕೂತ್ಕೊಂಡಿದ್ದೆ. ಫುಲ್ ರೆಡಿ ಆದಮೇಲೆ ನನಗೆ ಸ್ವಲ್ಪ ಭಯ ಆಗಿಬಿಡ್ತು, ಯಾಕೆ ಅಂತ ಗೊತ್ತಿಲ್ಲ. ಆಮೇಲೆ ಅವರು ಇದೆಲ್ಲ ಒಂದು ಮನೇಲಿ ಏನಾದರೂ ಹೋಗಿ ಈ ಥರ ಮೇಕಪ್ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಹೋಗೋಕ್ಕಿಂತ ಮುಂಚೆ ಮನೆ ಮುಂದೆ ಕಾಯಿ ಹೊಡೆದ್ಬಿಟ್ಟು, ಕಾಯಿ ಮೇಲೆ ಕರ್ಪೂರ ಇಟ್ಬಿಟ್ಟು ಆಮೇಲೆ ಕಾಯಿ ಹೊಡೆದ್ಬಿಟ್ಟು ಹೋಗ್ತಾರೆ. ಈಗ ಅದಕ್ಕೆ ಅಂತಲೇ ರೆಡಿ ಮಾಡ್ಕೊಳ್ತಿದ್ರು. ಅದಕ್ಕೂ ಮುಂಚೆ ನಮ್ಮನೆ ದೇವ್ರ ಮನೆ ಮುಂದೆ ನಿಂತ್ಕೊಂಡು ಪೂಜೆ ಮಾಡಿ ಆನಂತರ ಹೊರಡ್ತಿದ್ರು. ಆವಾಗ ನಮ್ಮನೆ ದೇವ್ರ ಮನೆ ಓಪನ್ ಮಾಡಿ ಅವ್ರು ನೋಡಿದಾಗ ಆ ವಿಗ್ರಹಗಳೆಲ್ಲ ನೋಡಿದ್ರಲ್ಲ, ಮುಖವಾಡ ಎಲ್ಲ, ಆವಾಗ ಕೇಳಿದರು ಇದ್ಯಾವುದು ದೇವರು ಅಂತ. ಇದು ನಮ್ಮ ಮನೆ ದೇವರು ಅಂದಿದ್ದಕ್ಕೆ, ನಮ್ಮ ಗ್ರಾಮ ದೇವತೆ, ಅದ್ರದ್ದು ಮುಖವಾಡ ಇಲ್ಲಿದೆ ನೋಡಿ. ಸ್ವಾಮಿ ಯಾವ ಮನೆ ಆಯ್ಕೆ ಮಾಡ್ಕೊಂಡಿದೆ, ಎಲ್ಲಿಗೆ ಬಂದಿದೆ ಅಂತ ಹೇಳಿ ಅವರವರೇ ಮಾತಾಡ್ಕೊಳ್ತಾ ಇದ್ರು. ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ ದೇವರಿಗೆ. ಹೂವಿನ ಅಲಂಕಾರನ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು 9 ಕಳಸ ಇಟ್ಟಿದ್ದಾರೆ. ಏನು ಮತ್ತು ಅದಂದರೆ ಯಾವ್ಯಾವ ದೇವರು ಏನು ಎತ್ತ ಅಂತ ನನಗೆ ಗೊತ್ತಿಲ್ಲ. ಸೊ ತುಂಬಾ ಚೆನ್ನಾಗಿದೆ, ತುಂಬಾ ಖುಷಿ ಆಗ್ತಾಯಿತ್ತು ನೋಡೋಕ್ಕೆ. ಹಿಂದೆ ಆ ಕಂಬಗಳು ನೋಡಿ, ಶಾಮಿ ಅನ್ನೋದು ಹೇಳಿ ಮಾಡಿಸ್ದಂಗಿದೆ. ಹಾಗೆ ಇಲ್ಲಿ ಕೆಲವರು ಪಾಪ ಎಲ್ಲ ಊರವರೆಲ್ಲ ಈಗ ಹೊಳೆ ಹತ್ರ ಹೋಗಿದ್ದಾರೆ. ಇವನು ನನ್ನ ಫ್ರೆಂಡು ಪ್ರಕಾಶ ಅಂತ ಹೇಳಿಬಿಟ್ಟು ಒಟ್ಟಿಗೆ ಓದ್ತಾ ಇದ್ದಿದ್ದು. ನಾನು ಊರಲ್ಲೇ ಅಲ್ವಾ ಓದಿರೋದು. ಸೊ ಹಾಗಾಗಿ ಎಲ್ಲರೂ ಒಟ್ಟಿಗೆ ಸ್ಕೂಲಿಗೆ ಹೋಗೋದು ಬರೋದು, ಆಟ ಆಡೋದು ಎಲ್ಲ ಮಾಡ್ತಾಯಿದ್ದೆ, ಚೆನ್ನಾಗಿತ್ತು. ಹಾಗೆ ಈಗ ಕಳಸ ತಗೊಂಡೋಗಿದ್ದಾರಲ್ಲ ಹೊಳೆ ಹತ್ರಕ್ಕೆ ಪೂಜೆ ಮಾಡ್ಕೊಂಬಿಟ್ಟು ಬರೋಕ್ಕೆ. ಅದು ಪೂಜೆ ಮಾಡ್ಕೊಬಂದ್ಮೇಲೆ ದೇವಸ್ಥಾನದ ಮೇಲೆ ಹಾಕೋಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ರೆಡಿ ಮಾಡಿದ್ದಾರೆ. ಹಾಗೆ ಅಂದರೆ ಅಲ್ಲಿಗೆ ಸ್ವಲ್ಪ ಜನ ಪುರೋಹಿತರು ಹೋಗಿದ್ದಾರೆ, ಇಲ್ಲಿ ಸ್ವಲ್ಪ ಜನ ಪುರೋಹಿತರು ಇದ್ದಾರೆ. ಎಷ್ಟು ನೀಟಾಗಿ ಅಲಂಕಾರ ಮಾಡಿದ್ದಾರೆ. ಹೂವಿನ ಅಲಂಕಾರ ತುಂಬಾ ಚೆನ್ನಾಗಿದೆ. ನಾವು ಮನೇಲಿ ಇರ್ತೀವಲ್ಲ, ಗೊತ್ತಾಗಲ್ಲ ಇಲ್ಲೆಲ್ಲ ಯಾವಾಗ ಅಲಂಕಾರ ಮಾಡಿದ್ರು, ಯಾವಾಗ ಬಂದರು ಹೋದರು ಅಂತ ಹೇಳ್ಬಿಟ್ಟು. ಇವಾಗೆಲ್ಲ ರೆಡಿಯಾಗಿ ಬಂದಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದು ಹೋಮ ಸುಡ್ಲಿಕ್ಕ ಏನು ಮಾಡೋಕ್ಕೆ? ಅದು ಹೋಮ ಸುಡಲಿಕ್ಕೆ ಅಂತ ಹೇಳ್ಬಿಟ್ಟು ಒಂದು 5 ರೆಡಿ ಮಾಡ್ಕೊಂಡಿದ್ದಾರೆ. 5
5 ಥರನೂ ಇದೆ, ಎಲ್ಲ ಒಂದೊಂದು ಶೇಪ್ ಇದೆ, ಒಂದೇ ಥರ ಇಲ್ಲ. ಆಂಟಿ ಇಲ್ಲ ಆಂಟಿ ನೋಡಿ. ಇವಾಗ ಬಸವಣ್ಣ ಮತ್ತು ಲಿಂಗನ ಹೊಳೆ ಹತ್ರ ತಗೊಂಡೋಗಿದ್ರಲ್ಲ, ಅಲ್ಲಿಂದ ತೊಗೊಬಿಟ್ಟು ಬಂದಮೇಲೆ 2 ಬಸವಣ್ಣನ ಇಲ್ಲಿಗೆ ಇಡ್ತಾರೆ, ಆ ಬಾಗಿಲಿಂದ ಹೊರಗೆ ಇಡ್ತಾರೆ, ಮತ್ತು ಲಿಂಗನ ಆ ಬಾಗಿಲಿಂದ ಒಳಗಿಡ್ತಾರೆ. ಆ ಮುಂಚೆ ದೇವಸ್ಥಾನದಲ್ಲೂ ಹಾಗೆ ಇದ್ದಿದ್ದು, ಈಗಲೂ ಅದೇ ಥರ ಮಾಡ್ತಾಯಿದ್ದಾರೆ. ಒಂದು ಚಿಕ್ಕದು, ಒಂದು ದೊಡ್ಡ ಬಸವಣ್ಣ. ಈಗ ರಾತ್ರಿ ಊಟಕ್ಕಲ್ವ ಇದು? ಏನೇನು? ಅನ್ನ, ಸಾಂಬಾರು, ಹಾಂ, ಪಾಯಸ, ಮಾಸಂಬರಿ, ಹಪ್ಪಳ, ಉಪ್ಪಿಟ್ಟು. ಓಕೆ ಓಕೆ. ಡಬಲ್ ಲೈನು. ಅಕ್ಕ 15 ದಿನದಿಂದ ಊರಲ್ಲಿಲ್ಲ, ಮತ್ತೇನೋ ಕೆಲಸ ಅಂತ ಹೇಳಿಬಿಟ್ಟು ನೆನ್ನೆನೋ ಬೆಳಗ್ಗೆನೇ ಇದಕ್ಕೆ ಹೋದ್ಲು ಹಾಸನ್ಗೆ. ಇವಾಗ ಮತ್ತೆ ಸಂಜೆ ಬರ್ತಾ ಇದ್ದಾಳೆ ನಮ್ಮ ಜೀಜು ಮತ್ತು ನಮ್ಮ ಅಕ್ಕನೂ ಎಲ್ಲ ಅಲ್ಲಿ ಅವಳದ್ದು ಸ್ಟೂಡೆಂಟ್ಸ್ ಇದ್ದರು, ಹಾಗಾಗಿ ಮಾತಾಡ್ಸ್ತಾ ಇದ್ದಾಳೆ. ಜೀಜು ಎಲ್ಲ ಹೋಗಿದ್ದಾರೆ. ಈಗ ಸತೀಶ್ ಬರ್ತಾರೆ ಹಾಂ, ಅವ್ರು ಇನ್ನೊಂದು ಗಂಟೆನೇ ಬರೋದು. ನನ್ನ ಮನೆಯವ್ರಿಗೆ ನಾನು ಎಣ್ಣೆ ಕೊಡ್ಸಿದ್ರೆ ಏನಾದ್ರೂ ಒಂದು ಹಾಗೆ ಆಗುತ್ತೆ, ಯಾಕೆ ಅಂತ ಗೊತ್ತಿಲ್ಲ. ಇದು ನೋಡಿ, ಪಟಾಕಿ ಸಿಡಿದು ಇವಾಗ ಹಿಂಗಾಗಿರೋದು, ಕಿಡಿಯಾರಿ ಅಲ್ವರಿ? ನಾನು ಕೊಡ್ಸಿದ್ದೆ ಹಿಂಗಾಗೋದು. ಅದೇ ಬೇರೆದು 10-15 ವರ್ಷದೆಲ್ಲ ಹಾಗೆ ಇರುತ್ತೆ ಅಲ್ವಾ? ಎಲ್ಲ ಶರ್ಟ್ ಅಷ್ಟೇ ಇರ್ಲಿ ಬಿಡಿ, ನಾವು ಜೊತೆಲಿ ಇರ್ತೀವಲ್ಲ ಅಷ್ಟು ಸಾಕಲ್ವರಿ? ಬೆಳ್ಳಿ ಚೈನ್ ಕೊಡಿಸ್ತೀವಿ, ವಾಚ್ ಕೊಡಿಸ್ತೀವಿ, ಏನ್ ಮಾಡಿದ್ರೆ ಅದು ಕಿತ್ತೋಗೋದು, ಹಾಕೋದು. ಅದೇನಾಗಲ್ಲ ಬಿಡಿ, ಹೋಗ್ಲಿ. ನಿಮಗೆ ನನ್ನ ಮೇಲೆ ಪ್ರೀತಿ ಇದೆಯಾ? ಪ್ರಾಮಿಸ್ ಹೇಳಿರಿ. ಅದನ್ನ ಕಷ್ಟದಲ್ಲಿ ಹೇಳ್ತಾರ, ಅದಕ್ಕೆ ಇದೆಲ್ಲ ಆಗದ ಅಂತ. ನಿಮಗೆ ಪ್ರೀತಿ ಇದ್ರೆ ಅಷ್ಟೇ ಸಾಕು ಬಿಡಿ, ಅವೇನಾದ್ರೂ ಆಗುತ್ತೆ. ಇನ್ನೂ ಅಂತ ಒತ್ತು ತಕ್ಕೊಡ್ತೀನಿ. ಇಲ್ಲೆಲ್ಲ ಫೀಸ್ ಇರುತ್ತಂತೆ, ಆ ಫೀಸ್ನ ಇಲ್ಲಿಗೆ ಹಾಕೊಡಿಸ್ತಾರಂತೆ. ನನಗೆ ಹೇಳ್ತೀನಿ, ಕಾಸ್ಟ್ಲಿ ಬಟ್ಟೆ ಕೊಡ್ಸ್ಬೇಡ ನೀನು, ಬರೀ 100-150 ಕೊಡ್ಸು ಅಂತ. 4,000 ರೂಪಾಯಿ ಶರ್ಟ್ ಹೋಗ್ತಾ ಬರೋದು, ಯಾವ್ದು ಕೊಡಿಸ್ತೀನಿ ನಮ್ಮ ಡ್ಯಾಡಿ ಅದಕ್ಕೆ ಬೇಜಾರು. ಹೊಡೆದಿದ್ದೆ ಒಂದು ಪಟಾಕಿ, ಅದು ಬಂತು, ಹಿಂಗೆ ಎಲ್ಲಿ ಕೂತಿದ್ದೆ ಗೊತ್ತಾಗಿಲ್ಲ. ಸಣ್ಣ ಪಟಾಕಿ, ಅದು ಆನೆ ಪಟಾಕಿ. 15-20 ವರ್ಷ ಶರ್ಟ್ ನನ್ನ ಹತ್ರ ಏನು, ಅದು ಬ್ಯಾಡ್ದಿದ್ದೆಲ್ಲ ಇದೆ. ಇದು ನಾನು ಇಷ್ಟಪಟ್ಟು ಪ್ರೀತಿಯಿಂದ ತಕೊಟ್ಟೆ. ಇಷ್ಟೇ ಅಲ್ವಾ ಪ್ರೀತಿಗೆಲ್ಲ ಬೆಲೆ ಇರೋದು? ಒಳ್ಳೆತನಕ್ಕೆ ಪ್ರೀತಿಗೆ ಇಷ್ಟೇ ಆಯಸ್ಸು. ಅದೇನು ಆಗಲ್ಲ, ಕಾಣಿಸ್ತಾ ಇಲ್ಲ. ನಾನು ಇದೇನು ಕಪ್ಪು ಹುಳನ ಅಂತ ಓಡ್ಸೋಕ್ಕಂತ ಹೋದೆ, ಬಿಡಿ ಹೋಗ್ಲಿ. ಇನ್ನು ನೋಡಿ, ಇದೆಲ್ಲ ಸೇರ್ಕೊಂಡು ನನ್ನ ಮಗ್ಳಿಗೆ ಗಾಡಿನ ಹೆಂಗೆ ಮಾಡಿ ಹಾಕಿದ್ದಾರೆ. ಬೈಕ್ ಹಾಕೊಂತಿದ್ದಾನ ನಮ್ಮ ಅಕ್ಕ. ನೋಡಿ, ನಮ್ಮ ಪಪ್ಪಂಗೆ ಬೇರೆ ಬಟ್ಟೆ ಹಾಕಬೇಕಾಗಿತ್ತಂತೆ. ಪಪ್ಪ ಡ್ರೆಸ್ಗಳಕ್ಕೂ ಪುರುಷ ಟೈಮ್ ಇತ್ತಲ್ಲ, ಆ ಟಿ ಶರ್ಟ್ ಹಾಕೊಳ್ಳೋ ಟೈಮಲ್ಲಿ ಬೇರೆ ಹುಡುಕ್ಬಿಟ್ಟು ಬೇರೆದು ಹಾಕಬೇಕು, ಈಗ ಟೈಮ್ ಇಲ್ಲ. ನೋಡಿ ರಾತ್ರಿ ಟೈಮ್ ಹೇಗೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು